ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನ ಆನಂದಿಸಿ. ಆಮೇಲೆ ಹೊಂದ್ಕೋತಾಳೆ ಕಣೆ. ನಿಮ್ಮ ಅಪ್ಪ ಮಾಡಿಸಿರೋ ಮದುವೆ ಯಾವತ್ತೂ ಮುರಿದಿಲ್ಲ, ತಿಳ್ಕೊ. ಅಲ್ವಾ ಅಮ್ಮ, ನಿನ್ನಂತ ಹೆಂಡತಿ ಇರ್ಬೇಕು. ಗಂಡ ಏನೇ ಮಾಡಿದ್ರು ಅದನ್ನ ಸಮರ್ಥಿಸ್ಕೊಳ್ಳೋಂತ ಹೆಂಡತಿ. ಇನ್ನಮ್ಮು ನಿನ್ನ ಮೊಮ್ಮಗಳಲ್ವಾ, ಯಾರು ಏನೇ ಹೇಳಿದ್ರು ಕೋಲೆ ಬಸವನ ಹಾಗೆ ತಲೆ ಅಲ್ಲಾಡ್ಸ್ಕೊಂಡು ಕೇಳಿಸ್ಕೊತಾ ಇರ್ತಾಳೆ. ಅವಳು ತಲೆ ಕಡಿತಾರೆ ಅಂದ್ರು ಗೊತ್ತಾಗ್ತಿರೋಷ್ಟು ಮುಗ್ದೆ ಅವಳು. ಏನೇ ಕಷ್ಟ ಬಂದ್ರು ಅನುಭವಿಸ್ಕೊಂಡು ಅಲ್ಲೇ ಸುಮ್ಮನೆ ಇರ್ತಾಳೆ. ದೇವಕಿ ಅಪ್ಪ ಅಮ್ಮು ಬಗ್ಗೆ ಯೋಚನೆ ಮಾಡದೆ ನಿರ್ಧಾರ ತಗೊಳ್ಳೋರಲ್ಲ. ಸುಮ್ಮನೆ ಏನೇನೋ ಮಾತಾಡಬೇಡ. ಅವ್ರ ಯೋಚನೆ ಬರೀ ಊರು ಪ್ರತಿಷ್ಠೆ ಅಷ್ಟೇ, ಅಮ್ಮು ಅಲ್ಲ. ನಾಳೆ ಅಮ್ಮು ಕಷ್ಟ ಅಂತ ಬಂದ್ರೆ ಅವಳ ಸಹಾಯಕ್ಕೆ ಆ ವ್ಯಕ್ತಿ ನಿಲ್ಲಲ್ಲ. ಹಳ್ಳಿ ಬಿಟ್ಟು ಹೋಗಿದ್ದೆ ಅಂದ ಮಾತ್ರಕ್ಕೆ ಹಳೇದನ್ನೆಲ್ಲ ಮರ್ತಿದ್ದೀನಿ ಅಂದ್ಕೋಬೇಡ ಪಟೇಲ. ನನ್ನ ದೊಡ್ಡಮ್ಮಗೆ ನಾನು ಮಾತು ಕೊಟ್ಟಿದ್ದಕ್ಕೆ ಇಷ್ಟು ದಿನ ನೀನು ನನ್ನ ತಾಳ್ಮೆನ ನೋಡಿದ್ಯಾ. ಆದರೆ ಪದೇ ಪದೇ ಎಚ್ಚರಿಕೆ ಕೊಟ್ಟ ಮೇಲೂ ಹಳೇ ದಾರಿಲೇ ನಡೆಯೋ ಪ್ರಯತ್ನ ಮಾಡಿದರೆ ನಾನು ಅದೇ ದಾರಿಲಿ ಬಂದು ಉತ್ತರ ಕೊಡಬೇಕಾಗತ್ತೆ. ನನ್ನ ಮನೆ, ನನ್ನ ಕುಟುಂಬದ ವಿಷಯಕ್ಕೆ ಬಂದರೆ ನೀನು ಈ ಧರ್ಮರಾಜನ್ ನೋಡಲ್ಲ, ನಿನ್ನ ಪಾಲಿನ ಯಮಧರ್ಮರಾಜನ್ ನೋಡ್ತೀಯ. ದೇವ್ಕಿ ಮದುವೆ ಮುಗಿದಾಗಿದೆ. ಅಮ್ಮು ಅಲ್ಲಿ ಹೇಗೋ ಅಡ್ಜಸ್ಟ್ ಆಗಿ ಬದುಕ್ತಾಳೆ. ನೀನು ಯಾಕೆ ಈಗ ಮತ್ತೆ ಅದ್ರ ಬಗ್ಗೆ ಮಾತಾಡಿ ಎಲ್ಲರೂ ಮನಸ್ಸು ಹಾಳು ಮಾಡ್ತಿದ್ಯಾ ಅಂತ ನನಗಂತೂ ಅರ್ಥ ಆಗ್ತಿಲ್ಲ. ಮದ್ವೆ ಮಾಡಿ ಕೊಟ್ಟಾಯ್ತಲ್ಲ, ಇನ್ನು ನಾವೆಲ್ಲ ಇಲ್ಲಿ ಏನ್ ಮಾಡ್ತಾ ಇದೀವಿ? ಆ ವ್ಯಕ್ತಿ ಅವ್ರ ಪ್ರತಿಷ್ಠೆಗೋಸ್ಕರ ಅಮ್ಮ ಮದ್ವೆ ಮಾಡಿ ಅವಳ ಜೀವನನ ಹಾಳು ಮಾಡಿದ್ದಾಯ್ತಲ್ಲ, ಈಗ ಆ ಲಕ್ಕಿ ಮದ್ವೆ ಮಾಡ್ತಾರಂತೆ. ಅಲ್ಲ, ಅವಳು ಯಾರು ನಮ್ಗೆ? ದೇವಕಿ ಬನ್ನಿ ಅದಕ್ಕೆ ನಾವೆಲ್ಲ ಇಲ್ಲಿಂದ ವಾಪಸ್ ಹೊಟ್ಟೋಗೋಣ. ಅಮ್ಮನ ಕರ್ಕೊಂಡು ಹೊಟ್ಟೋಗೋಣ. ಈ ಊರ್ ಸಾವಾಸನೆ ಬೇಡ ನಮ್ಗೆ. ದೇವಕಿ ಅಮ್ಮು ಬಗ್ಗೆ ಯೋಚನೆ ಮಾಡೋದಕ್ಕೆ ಅಪ್ಪ ಆಗಿ ನಾನಿದ್ದೀನಿ. ನೀನು ಸುಮ್ಮನೆ ಇದ್ರ ಬಗ್ಗೆ ತಲೆ ಕೆಡಿಸ್ಕೊಬೇಡ. ಗಿರಿ, ಇದು ನಿನಗೆ ಕೊಡ್ತಾ ಇರೋ ಕೊನೆ ಎಚ್ಚರಿಕೆ ಅಂತ ಅಂದ್ಕೋ. ಇದನ್ನೆಲ್ಲ ಬಿಟ್ಟು ಒಳ್ಳೆ ದಾರಿಲಿ ನಡೆಯೋದನ್ನು ಕಲಿ. ಇಲ್ಲ ಅಂದರೆ ನಾನೇ ಕಲಿಸ್ಬೇಕಾಗತ್ತೆ. ನೀನು ಏನೋ ಹೇಳಿದೆ ಅಲ್ಲ, ನಿನ್ನನ್ನು ಎದುರು ಹಾಕ್ಕೊಂಡು ಯಾರೂ ವಾಪಸ್ ಹೋಗೋಕ್ಕಾಗಲ್ವಾ? ವಾಪಸ್ ಹೋಗ್ತಾ ಇಲ್ಲ ಕಣೋ. ಕೇಶವ ಪುರೋಹಿತರ ಮಗಳ ಮದುವೆ ಮುಗಿಯೋ ತನಕ ಇಲ್ಲೇ ಇದೇ ಊರಲ್ಲೇ ಇರ್ತೀನಿ. ನಾನೇ ಮುಂದೆ ನಿಂತು ಮದುವೆನ ನಡೆಸ್ಕೊಡ್ತೀನಿ. ಏನು ಮಾಡ್ತೀಯೋ ಮಾಡ್ಕೊ, ನಾನು ನೋಡ್ತೇನೆ. ಕೇಶವ ಪುರೋಹಿತರು ಸಾರಿ ದೇವಕಿ, ನೀನು ಹರ್ಟ್ ಮಾಡೋ ಉದ್ದೇಶ ನಂಗಿಲ್ಲ. ಐ ಆಮ್ ಸಾರಿ ದೇವಕಿ. ಈ ಮನೇಲಿ ನೀವು ಹೆತ್ತ ಮಕ್ಕಳಷ್ಟೇ ನಿಮ್ಮ ಮಕ್ಕಳು. ಆದರೆ ನನಗೆ
ಈ ಮನೆ ಮಕ್ಕಳೆಲ್ಲ ನನ್ನ ಮಕ್ಕಳು. ದೇವ್ಕಿ, ಬೇಜಾರು ಮಾಡ್ಕೋಬೇಡ. ನಮ್ಮ ಮಕ್ಕಳ ಬಗ್ಗೆ ನಿನಗೆ ಎಷ್ಟು ಪ್ರೀತಿ ಇದೆ ಅನ್ನೋದು ನಮ್ಮೆಲ್ರಿಗೂ ಚೆನ್ನಾಗಿ ಗೊತ್ತು. ನೀನು ಆರಿಸಿ ಬೆಳೆಸಿದ ಮಕ್ಕಳವರು. ಅವನೇನೋ ಕೋಪದಲ್ಲಿ ಬಾಯಿಗೆ ಬಂದಾಗ ಮಾತಾಡ್ಬಿಟ್ಟ. ಹೌದೇ ದೇವಕಿ, ಏನೋ ಬಾಯ್ ತಪ್ಪ ಅಂದ್ಬಿಟ್ಟ. ಮನ್ಸಲ್ಲಿ ಏನು ಇಟ್ಕೋಬೇಡ ಕಣೆ. ಅಮ್ಮು ನನ್ನ ಮಗಳು ಸಮಾನ. ಅವಳ ವಿಷಯದಲ್ಲಿ ನೀವೆಲ್ಲ ಮೌನವಾಗಿದ್ರು ನಾನು ಮಾತಾಡ್ತೀನಿ. ಬರ್ಲಿ ಆ ದೊಡ್ಡ ಮನುಷ್ಯ, ಅವ್ರ ಹತ್ರ ನಾನು ಕೇಳ್ತೀನಿ. ಈ ಮನೆ ಬಗ್ಗೆ ಸ್ವಲ್ಪನೂ ಕಾಳಜಿನೇ ಇಲ್ದೇ ಇರೋಂತಹ ಮನುಷ್ಯ ಅಂದ್ರೆ ಅವರೇ. ಆ ವ್ಯಕ್ತಿಗೆ ಕುಟುಂಬಕ್ಕಿಂತ ಅವ್ರ ಪ್ರತಿಷ್ಠೆನೇ ಹೆಚ್ಚು. ಏಯ್ ಹೋಗ ನೀನು. ಚಿಕ್ಕಪ್ಪ, ಅಲ್ಲ ಆ ಮುದುಕ ಸಿಕ್ಕಿದ್ರೆ ಅವನ್ನ ಸಾಯಿಸೇ ಬಿಡ್ತೀನಿ, ಇನ್ನೇನೋ ಮಾಡ್ತೀನಿ ಅಂತ ಹೇಳ್ತಾ ಇದ್ದೆ. ಯಾಕೆ, ಏನು ಮಾಡಲೇ ಅಲ್ವಾ? ಅಲ್ಲ ಯಾಕೆ ಸುಮ್ಮನಿದ್ದೆ ಅಂತ. ಚಿಕ್ಕಪ್ಪ, ಯಾಕೆ ನಗ್ತಾ ಇದೀಯ ಅಂತ ನಮಗೂ ಹೇಳು. ವಿಷಯ ಗೊತ್ತಾದ್ರೆ ನಿನ್ನ ಜೊತೆ ನಾವು ನಗ್ಬೋದಲ್ವಾ? ಈಗ ನಾನು ತೋರ್ತೀನಿ. ಹೆಂಗ್ ಕುಡಿದೆ ಇದು? ಆ ಮುದ್ಕ ಇದಾನಲ್ಲ, ಕೇಶವ್ ಪುರೋಹಿತರು ಮಗಳ ಮದುವೆ ನಡ್ಸ್ಕೊಟ್ಟು ಹೋಗ್ತಾನಂತೆ. ಯಶೋ ಪುರೋಹಿತ್ರ? ಚಿಕ್ಕಪ್ಪ, ಯಾರು ಮದುವೆ ನಡೆಸ್ಕೊಟ್ರೆ ನಮಗೇನು? ಈಗೇನು ಅಲ್ಲಿ ಹೋಗಿ ಆ ಹುಡುಗಿ ಕಿಡ್ನಾಪ್ ಮಾಡ್ಕೊಂಡು ಬರ್ಬೇಕಾ? ಈ ಕಿತ ಹುಡುಗರನ್ನ ಕಳ್ಸಲ್ಲ, ಖುದ್ದಾಗಿ ನಾನೇ ಹೋಗ್ತೀನಿ. ಏಯ್ ಮಂಕು ಮೂದೇವಿ, ಕೇಶವ್ ಪುರೋಹಿತ್ರ ಅಂದ್ರೆ ಯಾರು ಅನ್ಕೊಂಡಿದ್ಯಾ? ಯಾರು? ನಿನಗೆ ಹೆಣ್ಣು ಕೊಡ್ತಾರೋ ಮಾವ. ಆ ಧರ್ಮ ಮುಂದೆ ನಿಂತು ಮದುವೆ ನಡೆಸ್ಕೊಡ್ತೀನಿ ಅಂತ ಹೇಳ್ತಾ ಇರೋದು ಅದನ್ನ ನಿನ್ನ ಮದುವೆನೇ ಕಣ. ಈ ಮುದುಕ ನನ್ನ ಮದುವೆ ನಡೆಸ್ಕೊಡ್ತಾನ? ಈಗಿದೆ ನೋಡು ಮಜಾ. ನಡೆಸ್ಲಿ, ಮುಂದೆ ನಿಂತು ಮದುವೆ ನಡೆಸ್ಲಿ. ನಾನಿಲ್ಲಿ ಆನೇನು ಹಳ್ಳಕ್ಕೆ ತೊಳೆದಕ್ಕೆ ಕೆಡ್ಡ ಕೊರಿತಾ ಇದ್ರೆ ಆನೇನೇ ಹಳ್ಳದ ಒಳಗಡೆ ಬಿದ್ದು ಬಾ ಬಾ ಅಂತ ಇದೆ. ಊರೆಲ್ಲ ನಿಂತು ಕೇಳಲಿ ಆದಿಲಕ್ಷ್ಮಿ ಪುರಾಣ.